ಪಾರು ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಪಾರ್ವತಿ ಅವರೇ, ನಿಮ್ ಹತ್ರ ಒಂದು ವಿಷಯ ಕೇಳ್ತೀನಿ, ನಿಜ ಹೇಳ್ತೀರಾ? ಕೇಳಿ. ನಿಮ್ ಮನ್ಸಲ್ಲಿ ಯಾರಿದ್ದಾರೆ? ಯಾಕೆ ಪಾರ್ವತಿ ಅವರೇ ಗಾಬರಿ ಆದ್ರಿ? ಸತ್ಯ ಹೇಳೋದಕ್ಕೆ ಭಯನಾ? ಅಯ್ಯೋ ಹಾಗೇನಿಲ್ಲ. ನನ್ನ ಮನಸ್ಸಲ್ಲಿ ನಮ್ಮಪ್ಪ ನನ್ನ ತಮ್ಮನ್ ಬಿಟ್ರೆ ಬೇರೆ ಇನ್ಯಾರಿರೋದಕ್ಕೆ ಸಾಧ್ಯ? ನಂಬೋದಾ? ಯಾಕೆ ಅನುಮಾನನಾ? ನಿಮ್ ಮನ್ಸಲ್ಲಿ ಅತ್ತೆಯವ್ರು ಇದ್ದಾರೆ ತಾನೆ? ಅಖಿಲಮ್ಮ ಯಾವಾಗ್ಲೂ ನನ್ನ ಮನಸ್ಸಲ್ಲಿರ್ತಾರೆ. ಸಾಯೋವರೆಗೂ ಅವ್ರ ಋಣ ತೀರ್ಸೋದಿಕ್ಕಾಗಲ್ಲ. ಮತ್ತ್ಯಾಕೆ ಅವ್ರ ಹೆಸರು ಹೇಳಲಿಲ್ಲ? ಹೇಳಿದ್ರೆ ಅತಿ ಅನ್ಸುತ್ತೆ ಅಂತ ಸುಮ್ಮನಾದೆ. ಏನೇ ಹೇಳಿ ಪಾರ್ವತಿ ಅವರೇ, ನೀವು ತುಂಬಾನೇ ಒಳ್ಳೆಯವರು. ಅರಸನ ಕೋಟೆಗೋಸ್ಕರ ಏನೆಲ್ಲ ತ್ಯಾಗ ಮಾಡಿದ್ದೀರಾ. ನಾನೇನ್ ಮಾಡಿದೀನಿ ಮಹಾ? ನಿಮ್ ಪ್ರೀತಿನೇ ಬಿಟ್ಕೊಟ್ಟಿದ್ದೀರಲ್ವಾ? ಮತ್ತೆ ಗಾಬರಿ ಆದ್ರ? ನಾನು ಹೇಳಿದ್ದು ನಿಮ್ ಮನೆಯವ್ರ ಪ್ರೀತಿನೆಲ್ಲ ಮರೆತು ನಮ್ಮ ಮದುವೆಗೋಸ್ಕರ ಎಷ್ಟೆಲ್ಲ ಓಡಾಡ್ತಿದ್ದೀರಾ, ಎಷ್ಟೆಲ್ಲ ಒದ್ದಾಡ್ತಿದ್ದೀರಾ ಅಂತ. ಅರಸನ್ ಕೋಟೆ ಮೇಲೆ ನನಗಿರೋ ನಿಯತ್ತದು. ಈ ಮದ್ವೆ ಅಖಿಲಮ್ಮನ್ ಕನ್ಸು. ಅದನ್ನ ಸಾಕಾರಗೊಳಿಸೋದು ನನ್ನ ಕರ್ತವ್ಯ. ಒಂದ್ ವೇಳೆ ಅತ್ತೆ ಕನ್ಸು ನನ್ಸಾಗದೆ ಹೋದ್ರೆ? ಅಂತ ಸಂದರ್ಭ ಬಂದ್ರೆ ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ಸರಿ, ನಿಮ್ಮ ಯಜಮಾನ್ರ ಮದುವೆ ಮಾಡಿಸ್ತೀನಿ. ನಿಮ್ ಕಾನ್ಫಿಡೆನ್ಸ್ ಲೆವೆಲ್ನ ಮೆಚ್ಚಲೇಬೇಕು ಪಾರ್ವತಿ ಅವರೇ. ಅದ್ ಸರಿ, ಇವಾಗ ಯಾಕೆ ನಿಮ್ಗೆ ಅನುಮಾನ ಬಂತು? ಇದು ಅನುಮಾನ ಅಲ್ಲ ಪಾರ್ವತಿ ಅವರೇ, ನಿಮ್ ಬಾಯಿಂದ ಏನ್ ಉತ್ತರ ಬರುತ್ತೆ ಅನ್ನೋ ಕುತೂಹಲಕ್ಕೆ ಹೀಗೆ ಕೇಳ್ದೆ ಅಷ್ಟೆ. ಬೇಜಾರಾಗ್ಬೇಡಿ. ನೀವ್ ಹೇಳ್ದಾಗೆ ಯಾವ ತೊಂದ್ರೆನೂ ಆಗದೆ ನನ್ನ ಮದುವೆ ಆದ್ರೆ ಸಾಕು. ಖಂಡಿತ ಹಾಗೆ ಆಗುತ್ತೆ. ಪಾರು ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.